ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವದವಿತ್, ನನ್ನ ಜೊತೆ ನನ್ನ ಕೊಲೀಗ ಅಶ್ವಿನಿ ದೇವಾಡಿಗ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ವಿಷಯ ಏನಪ್ಪ ಅಂತಂದರೆ, ನಾವು ಪ್ರತಿದಿನ ಪ್ರತಿಯೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ಕರ್ನಾಟಕದ ಸುತ್ತ ಪ್ರಾದೇಶಿಕ ಪಕ್ಷಗಳು ಅದರ ಶಕ್ತಿಯನ್ನು ಕಳ್ಕೊಂಡ್ವಾ, ಎಷ್ಟು ಪ್ರಾದೇಶಿಕ ಪಕ್ಷಗಳು ಕರ್ನಾಟಕದಲ್ಲಿ ಉದಯವಾಗಿದ್ವು, ಯಾವೆಲ್ಲ ಇವತ್ತು ರಾಜ್ಯಭಾರ ಮಾಡ್ತಾ ಇದ್ದಾವೆ ಮತ್ತು ಹೇಗೆ ಮಾಡಿದ್ವು, ಯಾಕೆ ಕೆಲವೊಂದು ಪಕ್ಷಗಳು ಕರ್ನಾಟಕದಲ್ಲಿ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆಯಾ, ರಾಷ್ಟ್ರೀಯ ಪಕ್ಷಗಳ ನಡುವೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ವಾ, ಹೀಗೆ ಹಲವಾರು ವಿಚಾರಗಳನ್ನು ಮತ್ತು ಜನಾಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಕರ್ನಾಟಕದ ಸುತ್ತ ಪ್ರಾದೇಶಿಕ ಪಕ್ಷಗಳ ರಾಜ್ಯಭಾರ ನಡೀತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಸ್ಥಳೀಯ ಪಕ್ಷಗಳಿಗೆ ಅಧಿಕಾರ ಇಲ್ಲ. ಯಾಕೆ? ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚು ಜನಮನ್ನಣೆ, ಆದರೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳು, ಪಶ್ಚಿಮ ಬಂಗಾಳ, ದೆಹಲಿ, ಪಂಜಾಬ್ನಲ್ಲೂ ಕೂಡ ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿವೆ. ತಪ್ಪಿದ್ರೆ ಎರಡನೇ ಅತಿ ದೊಡ್ಡ ಪಕ್ಷದ ಶಕ್ತಿ. ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ ಸುಲಭವೇ ಅಂತ ಆಯ್ತಾ? ಕರ್ನಾಟಕ ರಾಜಕೀಯ ಚಿತ್ರಣದ ವಿಸ್ತೃತ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಕುತೂಹಲಕಾರಿ ಸಂಗತಿಗಳ ಸ್ಟೋರಿಗಳಿವೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲಿದೆ. ಇದೆಲ್ಲದರ ಮಧ್ಯೆ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದೆಯಾ? ಪ್ರಾದೇಶಿಕ ಪಕ್ಷಗಳು ಇದ್ದರೂ ಕೂಡ ಅದ್ಯಾವುದು ಕೂಡ ಈ ಕರ್ನಾಟಕದಲ್ಲಿ ಬೇರೂರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಬೇರೂರೋದ್ರೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಸಿದ್ಧಾಂತಗಳ ತಿಕ್ಕಾಟವೋ ಅಥವಾ ವೈಯಕ್ತಿಕ ತಿಕ್ಕಾಟವೋ ಅಥವಾ ವಂಶ ರಾಜಕಾರಣವೋ ಇದ್ಯಾವುದಕ್ಕೆ ಜನ ಮನ್ನಣೆ ಕೊಡ್ತಾ ಇಲ್ಲ, ಅಥವಾ ಜನ ಯಾಕೆ ಇದರ ಬಗ್ಗೆ ಒಲವನ್ನು ವ್ಯಕ್ತಪಡಿಸ್ತಾ ಇಲ್ಲ? ಅನೇಕ ಪ್ರಾದೇಶಿಕ ಪಕ್ಷಗಳು ಬಂದರೂ ಕೂಡ ಅದ್ಯಾವುದು ಕೂಡ ಹೇಳ ಹೆಸರಿಲ್ಲದಂತೆ ಹೋಗಿದ್ಯಾಕೆ ಅನ್ನುವಂಥ ಪ್ರಶ್ನೆಗಳು ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ದೇಶದಲ್ಲಿ ಈಗ ಚುನಾವಣಾ ಪರ್ವ ಒಂದು ಕಡೆ, ಬಿಜೆಪಿ ಕಾಂಗ್ರೆಸ್ನಂತಹ ಈ ದೈತ್ಯ ರಾಜಕೀಯ ಪಕ್ಷಗಳ ಅಬ್ಬರ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯುವಂಥ ನಿಟ್ಟಿನಲ್ಲಿ ಭದ್ರವಾಗಿ ನೆಲೆಯೂರಿರುವಂಥ ಪ್ರಾದೇಶಿಕ ಪಕ್ಷಗಳು. ನೆರೆಯ ತಮಿಳುನಾಡನ್ನೇ ತಗೊಳ್ಳಿ, ಆಂಧ್ರವನ್ನೇ ತಗೊಳ್ಳಿ, ತೆಲಂಗಾಣ ಅಥವಾ ಪಶ್ಚಿಮ ಬಂಗಾಳ, ದೆಹಲಿ, ಪಂಜಾಬ್ ಸೇರಿದಂತೆ ಒಂದು ಸ್ಟ್ರಾಂಗೆಸ್ಟ್ ಪ್ರಾದೇಶಿಕ ಪಕ್ಷಗಳು ಅಲ್ಲಿದೆ. ಇಲ್ಲ, ಪ್ರಾದೇಶಿಕ ಪಕ್ಷಗಳು ಅಲ್ಲಿ ರಾಜ್ಯವನ್ನು ನಿರ್ವಹಿಸ್ತಾ ಇದೆ, ಅಧಿಕಾರವನ್ನು ಮಾಡ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಇಂಥ ಯಾವುದೇ ಸೌಂಡ್ ಮಾಡುವಂಥ ಪಾರ್ಟಿಗಳು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸೌಂಡ್ ಮಾಡಿದ್ದೇ ಆದಲ್ಲಿ ಆ ನಂತರದಲ್ಲಿ ಅದರ ಎಫೆಕ್ಟ್ ಜನರನ್ನು ತಟ್ಟಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಹಾಗಾದರೆ ರಾಜ್ಯದಲ್ಲಿ ಇಲ್ಲಿನ ಜನರಿಗೆ ಬೇಕಾಗಿರೋದು ಏನು ಅನ್ನುವಂಥ ಪ್ರಶ್ನೆ, ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಈ ಪ್ರಾದೇಶಿಕ ಪಕ್ಷಗಳಿಗೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ರಾಜ್ಯಗಳಲ್ಲಿ ಸಣ್ಣ ಪಾರ್ಟಿಗಳದ್ದೇ ದೊಡ್ಡ ಕಾರಬಾರ ಆಗೋಗಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಇದ್ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಕರುನಾಡಿನ ರಾಜಕಾರಣಕ್ಕೂ ನಮ್ಮ ನೆರೆ ರಾಜ್ಯಗಳ ರಾಜಕಾರಣಕ್ಕೂ ಇರುವಂಥ ವ್ಯತ್ಯಾಸ ಏನು? ಹಾಗಾದರೆ ಒಂದು ವಿವರವಾದಂಥ ಬಹಳ ಕುತೂಹಲವನ್ನು ತಣಿಸುವಂಥ ವರದಿ ಇದೆ, ನೋಡ್ಕೊಂಬನ್ನಿ. ದಕ್ಷಿಣ ರಾಜ್ಯಗಳ ಪೈಕಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಸಿಕ್ಕಂಥ ಬೆಂಬಲ, ಮನ್ನಣೆ, ಎಕ್ಸ್ಪೋಜರ್ ಅದ್ಯಾಕೋ ಕರ್ನಾಟಕದಲ್ಲಿ ಮಾತ್ರ ಸಿಗಲೇ ಇಲ್ಲ. 1952ರಿಂದ 2026ರವರೆಗೂ ನೂರಾರು ಪ್ರಾದೇಶಿಕ ಪಕ್ಷಗಳು ಹುಟ್ಕೊಂಡ್ರೂ ಕೂಡ ಅದರಲ್ಲಿ ಕೆಲವು ಮಾತ್ರ ಸದ್ದನ್ನು ಅತ್ಯಂತ ಗಟ್ಟಿಯಾಗಿ ಮಾಡಿತು. ಅವುಗಳ ಪೈಕಿ ಕೂಡ ಬೆರಳೆಣಿಕೆಯಷ್ಟು ಮಾತ್ರ ಜನರ ಮನಸ್ಸಿನಲ್ಲಿ ಸ್ಥಾನವನ್ನು ಪಡ್ಕೊಳ್ತು. ಆದರೆ ಕಾಲಕ್ರಮೇಣ ಈ ಪಕ್ಷಗಳು ಕೂಡ ನಶಿಸಿ ಹೋದವು. ಈ ನಾಶವಾಗೋದಕ್ಕೆ ಅಥವಾ ನಶಿಸಿ ಹೋಗೋದಕ್ಕೆ ಮತದಾರರೇ ಕಾರಣ ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ತಪ್ಪು. ಈ ಪ್ರಾದೇಶಿಕ ಪಕ್ಷಗಳು ಮೂಲೆ ಗುಂಪಾಗೋದಕ್ಕೆ ನೇರವಾದ ಕಾರಣ ರಾಜಕಾರಣಿಗಳೇ ಆಗ್ತಾರೆ. ಹೇಗೆ ಅಂದ್ರ ನೀವೇ ನೋಡಿ. ಎಸ್, 145 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ನಮ್ಮ ದೇಶದಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಪ್ರತಿಯೊಂದು ರಾಜ್ಯಕ್ಕೂ ಅದರದ್ದೇ ಆದ ರಾಜಕೀಯ ಚರಿತ್ರೆಯೂ ಇದೆ. ಪ್ರತಿ ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷಗಳೂ ಇದೆ. ಇವುಗಳಿಗೆ ಆಯಾ ರಾಜ್ಯದ ಜನರ ಬೇಡಿಕೆಗಳು, ಕುಂದುಕೊರತೆ, ಅಸಮಾನತೆ, ಸ್ಥಳೀಯ ಸಮಸ್ಯೆ ಏನು ಅನ್ನೋದರ ಸಂಪೂರ್ಣ ಅರಿವಿರುತ್ತೆ.
ಪ್ರಾದೇಶಿಕವಾಗಿ ಜ್ವಲಿಸುತ್ತಲೇ ಇರೋ ಕೆಲ ಸಮಸ್ಯೆಗಳನ್ನ ಸ್ಥಳೀಯ ಪಕ್ಷಗಳ ಹೊರತು ಇನ್ಯಾರು ಇತ್ಯರ್ಥಗೊಳಿಸೋದಕ್ಕೆ ಆಗುವುದೂ ಇಲ್ಲ. ಒಂದು ವೇಳೆ ರಾಷ್ಟ್ರೀಯ ಪಕ್ಷಗಳಿಗೆ ಸಾಧ್ಯ ಇದ್ದರೂ ರಾಜಕೀಯ ಅಸೂಯೆ, ದ್ವೇಷಗಳು ಅಡ್ಡಿಯಾಗುತ್ತೆ. ಹೀಗಾಗಿ ಇಂದಿಗೂ ಕೆಲ ರಾಜ್ಯಗಳಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಜನ ಮನ್ನಣೆಯನ್ನೇ ನೀಡಿಲ್ಲ. ಈ ವಿಚಾರಕ್ಕೆ ಒಂದು ಹೊಸ ಉದಾಹರಣೆ ಅಂದ್ರೆ ತಮಿಳುನಾಡಿನ ಟಿವಿಕೆ ಅರ್ಥಾತ್ ಸಿನಿಮಾ ನಟ ವಿಜಯ್ ಸ್ಥಾಪಿಸಿದ ತಮಿಳಿಗ ವೆಟ್ರಂ ಕಾಳಗಂ ಅನ್ನೋದನ್ನ ಸ್ಮರಿಸಲೇಬೇಕು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும். ಕರ್ನಾಟಕದಲ್ಲೂ ಪ್ರಾದೇಶಿಕ ಪಕ್ಷಗಳ ಉದಯ, ನಿರೀಕ್ಷಿತ ಮಟ್ಟಕ್ಕೆ ಬೆಳೆಯದ ಸ್ಥಳೀಯ ಪಕ್ಷಗಳು. ಹೌದು, ಕರ್ನಾಟಕದಲ್ಲೂ ಪ್ರಾದೇಶಿಕ ಪಕ್ಷಗಳ ಉದಯ ಆದರೆ ಅವು ಸ್ಥಳೀಯ ರಾಜಕಾರಣದಲ್ಲಿ ಒಂದಿಷ್ಟು ಪ್ರಭಾವ ಬೀರಿದ್ರು ಕರ್ನಾಟಕದ ರಾಜಕಾರಣವನ್ನ ಸಂಪೂರ್ಣವಾಗಿ ವಶಕ್ಕೆ ಪಡೆಯುವುದಕ್ಕೆ ವಿಫಲವಾದವು. ಈ ಪಕ್ಷಗಳು ನಿರೀಕ್ಷಿತ ಮಟ್ಟದಲ್ಲಿ ಮಿಂಚದೇ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಹಲವರದ್ದು. ನಾಯಕರಿಂದಲೇ ಹಳ್ಳ ಹಿಡಿದ ಪ್ರಾದೇಶಿಕ ಪಕ್ಷಗಳು. ನಾಡಿನ ಹಿತಕ್ಕಿಂತ ಸ್ವಾರ್ಥವೇ ಹೆಚ್ಚು, ಕುಟುಂಬಕ್ಕೆ ಆದ್ಯತೆ. ಕರ್ನಾಟಕದ ಗತ ಇತಿಹಾಸದಲ್ಲಿ ಅದೆಷ್ಟೋ ಸ್ಥಳೀಯ ಪಕ್ಷಗಳು ಬಂದು ಹೋದವು. ಆದರೆ ಅವು ಹಳ್ಳ ಹಿಡಿಯೋದಕ್ಕೆ ರಾಜಕಾರಣಿಗಳ ಸ್ವಾರ್ಥವೇ ಮುಖ್ಯ ಕಾರಣ ಅನ್ನೋದರಲ್ಲಿ ಸಂಶಯ ಇಲ್ಲ. ರಾಜ್ಯದ ರಾಜಕಾರಣಿಗಳು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿದ್ದು ಕೇವಲ ಅವರ ಹಾಗೂ ಕುಟುಂಬದ ಹಿತಾಸಕ್ತಿಗಾಗಿ ಅನ್ನೋ ಪ್ರಬಲ ಆರೋಪ ಇದೆ. ತಾವು ಮೊದಲಿದ್ದ ಪಕ್ಷದಲ್ಲಿ ಆದ ಅಸಮಾಧಾನದಿಂದ ಹೊರಬಂದು ತಮ್ಮದೇ ಪಕ್ಷಗಳನ್ನ ಕಟ್ಟಿದವರು ಅಧಿಕ. ಕರುನಾಡಿನ ಅಸ್ಮಿತೆಯನ್ನೇ ಗುರಿಯಾಗಿ ಪಕ್ಷ ನಿರ್ಮಿಸಿದವರು ಯಾರು ಅನ್ನೋ ಪ್ರಶ್ನೆಗೆ ಬಹಿರಂಗವಾಗಿ ಉತ್ತರ ಸಿಗಲ್ಲ ಅನ್ನೋದು ಕಠೋರ ಸತ್ಯ ಆಗಿದೆ. ಪ್ರಾದೇಶಿಕ ಪಕ್ಷದಲ್ಲಿರುವಂತಹ ರಾಜಕಾರಣಿಗಳು ಸ್ಥಳೀಯರೇ ಆಗಿರ್ತಾರೆ. ಸ್ಥಳೀಯವಾಗಿ ಅಂದರೆ ಪ್ರಾದೇಶಿಕವಾಗಿ ಇರುವಂಥ ಸಮಸ್ಯೆಗಳು, ಗೊಂದಲಗಳು, ಬಿಕ್ಕಟ್ಟುಗಳು ಎಲ್ಲವೂ ಕೂಡ ಅವರಿಗೆ ಮೊದಲಿನಿಂದಲೂ ಗೊತ್ತಿರುತ್ತೆ. ಸಮಸ್ಯೆಗಳನ್ನು ಅತ್ಯಂತ ವೇಗವಾಗಿ ಬಗೆಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಮತದಾರರಿಗೂ ಇರುತ್ತೆ. ಆದರೆ ಸ್ವಾರ್ಥವಿಲ್ಲದ ಪ್ರಾದೇಶಿಕ ಪಕ್ಷ ಇಲ್ಲಿಯವರೆಗೂ ರಾಜ್ಯದಲ್ಲಿ ತಲೆ ಎತ್ತಿತ್ತ ಅನ್ನೋ ಒಂದು ಮತದಾರರ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಅನ್ಸುತ್ತೆ ಬಹುತೇಕ ರಾಜಕೀಯ ವಿಶ್ಲೇಷಕರು ಹೇಳುವಂಥದ್ದು ಸ್ವಾರ್ಥವಿಲ್ಲದೆ ಜನ್ಮ ತಾಳಿದ ಪಕ್ಷಗಳು ಮಾತ್ರ ಮುಂದುವರಿಯುತ್ತೆ ಹೊರತು ಸ್ವಾರ್ಥವಿದ್ದು ಜನ್ಮ ತಾಳಿದ ಪ್ರಾದೇಶಿಕ ಪಕ್ಷಗಳು ಕೆಲವು ತಿಂಗಳಲ್ಲಿ ನಶಿಸಿ ಹೋಗುತ್ತೆ ಅಂತ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಅನೇಕ ಪ್ರಾದೇಶಿಕ ಪಕ್ಷಗಳು ಬಂದು ನಶಿಸಿ ಹೋಗಿದ್ರು ಅದರ ಕಾರಣ ಏನು ಅಂತ ಈಗ ಬಹುತೇಕ ಜನರಿಗೆ ಅರಿವಾಗಿದೆ. ಪ್ರಾದೇಶಿಕ ಪಕ್ಷಗಳ ಸೋಲಿಗೆ ಹೊಣೆ ಯಾರು? ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ತಾವ ಪ್ರಾದೇಶಿಕ ಪಕ್ಷಗಳು. ಇನ್ನು ಪ್ರಾದೇಶಿಕ ಪಕ್ಷ ಕಟ್ಟೋದಕ್ಕೂ ಮೊದಲು ಅದಕ್ಕೆ ಪೂರಕವಾದ ರಾಜಕೀಯ ಸಂಸ್ಕೃತಿಯನ್ನ ಮೂಡಿಸಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಪಕ್ಷಗಳು ಖುದ್ದು ಕೇಳಿಕೋಬೇಕಾಗಿದೆ. ತಮಿಳುನಾಡಿನಲ್ಲಿ ಪೆರಿಯಾರ್ ಹಾಗೂ ಅಣ್ಣಾದುರೈ ಕಾಲದಿಂದ ಆರಂಭವಾದಂತಹ ಪ್ರಾದೇಶಿಕ ಪಕ್ಷದ ಕೂಗು ಹಾಗೂ ಆಲೋಚನೆಗಳು ಈಗಲೂ ಮುಂದುವರೆದಿದೆ. ಏನೇ ಹೊಸತನ ಹುಟ್ಟಿದ್ರೂ ಪ್ರಾದೇಶಿಕವಾಗಿ ಹುಟ್ಟಬೇಕು ಅಂತ ಅವರಿಗೆ ಅವರೇ ರೂಪಿಸಿಕೊಂಡಿರೋ ನಿಯಮ ಆಗಿದೆ. ನೆರೆಯ ಆಂಧ್ರ ಪ್ರದೇಶದಲ್ಲೂ ಭಾಷಾಭಿಮಾನದಿಂದಾಗಿಯೇ NTR ತೆಲುಗುದೇಶಂ ಪಾರ್ಟಿ ಸ್ಥಾಪಿಸಿದ್ರು. ಆದರೆ ನಮ್ಮ ರಾಜ್ಯದಲ್ಲಿ ಇಂಥದ್ದೇ ಸನ್ನಿವೇಶ ಇದ್ದಾಗಲೂ ದೃಢವಾದ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದರಲ್ಲಿ ಮುಖಂಡರು ವಿಫಲರಾದರು. ಕರ್ನಾಟಕಕ್ಕೆ ಒಂದು ಅದರದ್ದೇ ಆದ ವಿಶಿಷ್ಟ ರಾಜಕೀಯ ಮತ್ತು ಸಾಂಸ್ಕೃತಿಕ ಐಡೆಂಟಿಟಿ ಇದೆ ಅನ್ನೋದನ್ನು ರೂಪಿಸಲೇ ಇಲ್ಲ ಜನಕ್ಕೆ. ಆ ರೂಪಿಸಿದ ಮೇಲೆ ತಲುಪಿಸಬೇಕಾಗುತ್ತೆ. ಆ ನಂತರದಲ್ಲಿ ಆ ಜನಗಳ ಮಧ್ಯೆಯಿಂದ ಒಂದು ದನಿ ಬರ್ತದೆ, ಒಬ್ಬ ನಾಯಕ ಬರ್ತಾನೆ, ಆಗ ಒಂದು ಪ್ರಾದೇಶಿಕ ಪಕ್ಷ ಆಗ್ತದೆ. ಅದ್ರ ಜೊತೆಗೇನೆ ಮೊಟ್ಟ ಮೊದಲು ಈ ರಾಜಕೀಯ ಸಂಸ್ಕೃತಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು ಮುಖ ಬೇಕಾಗ್ತದೆ, ಫೇಸ್ ಆಫ್ ದಟ್ ಮೂವ್ಮೆಂಟ್. ಆ ಫೇಸ್ ರಾಜ್ಕುಮಾರ್ ನಂತರದಲ್ಲಿ ಯಾರೂ ಇಲ್ಲ. ಆ ಒಂದು ಸಾಂಸ್ಕೃತಿಕ ಒಂದು ಐಡೆಂಟಿಟಿ ಕೂಡ ಕಟ್ಟಕ್ಕಾಗಲಿ, ಯಾವುದೇ ಒಬ್ಬ ಸಿನಿಮಾ ನಟರಿಗಾಗ್ಲಿ ಯಾರಿಗೇ ಆಗ್ಲಿ ಒಂದು ಕನ್ನಡದ ಸಾಂಸ್ಕೃತಿಕ ಐಡೆಂಟಿಟಿ ಕೂಡ ಕಟ್ಟೋದಕ್ಕಾಗ್ಲಿಲ್ಲ. ದೇವರಾಜ ಅರಸು ಅವರು ಕಾಂಗ್ರೆಸ್ ಅಧಿಕಾರ ನೀಡಲಿಲ್ಲ ಅಂತ ಕರ್ನಾಟಕ ಕ್ರಾಂತಿವೀರ ಪಕ್ಷ ಕಟ್ಟಿದ್ರು. ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಕರ್ನಾಟಕ ವಿಕಾಸ್ ಪಾರ್ಟಿ ಕಟ್ಟಿದ್ದೂ ಕೂಡ ಅದೇ ಅಧಿಕಾರಕ್ಕಾಗಿ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ಕರ್ನಾಟಕ ಜನತಾ ಪಕ್ಷ ಕಟ್ಟಿದ್ದು ಕೂಡ ಅಧಿಕಾರಕ್ಕಾಗಿಯೇ. ಆದ್ರೆ ಯಾವಾಗ ರಾಷ್ಟ್ರೀಯ ಪಕ್ಷಗಳಿಂದ ಅಧಿಕಾರದ ಗದ್ದುಗೆ ಲಭಿಸ್ತೋ ಕೂಡಲೇ ಈ ಪ್ರಾದೇಶಿಕ ಪಕ್ಷಗಳಿಗೆ ಎಳ್ಳು ನೀರು ಬಿಟ್ಟಾಗಿತ್ತು. ಕರ್ನಾಟಕ ರಾಜ್ಯ ರಾಜಕಾರಣ ನಿಂತಿರುವುದೇ ಜಾತಿಯ ಆಧಾರದ ಮೇಲೆ. ಎಲ್ಲೋ ಒಂದ್ ಕಡೆ ಭಾಷೆಯ ಅಸ್ಮಿತೆ ಅಥವಾ ಬೇರೆ ಬೇರೆ ವಿಚಾರಗಳು ಮುಖ್ಯವಾಗಿದೆ. ಆದ್ರೂ ಕೂಡ ಜಾತಿಯ ವಿಚಾರಗಳು ಬಂದಾಗ ನಮ್ಮವನೊಬ್ಬ, ನಮ್ ಜಾತಿಯವನೊಬ್ಬ ಇರ್ಲಿ ಅಂತ ಹೇಳ್ಬಿಟ್ಟು ಜಾತಿಯ ಆಧಾರದ ಮೇಲೆ
ಪಕ್ಷವನ್ನು ಗುರುತಿಸಲಾಗ್ತದೆ. ಈಗ ಬಿಜೆಪಿ, ಲಿಂಗಾಯತರ ಪಕ್ಷ, ಹಾಗೇನೆ JDS, ಒಕ್ಕಲಿಗ ಸಮುದಾಯದ ಪಕ್ಷ, ಕಾಂಗ್ರೆಸ್, ಹಿಂದುಳಿದವರು, ಅಲ್ಪಸಂಖ್ಯಾತರು ಹೀಗೆ ಐಡೆಂಟಿಫೈ ಆಗಿದೆ. ಬಹುಶಃ ಪ್ರಾದೇಶಿಕ ಪಕ್ಷಗಳಿಗೆ ಹಿನ್ನಡೆ ಆಗೋದಕ್ಕೆ ಇಲ್ಲಿಯ ಮತದಾರರು ಜಾತಿಯ ಆಧಾರದ ಮೇಲೆ ಪಕ್ಷಗಳ ಜೊತೆ ಐಡೆಂಟಿಫೈ ಆಗಿರೋದು ಕೂಡ ಒಂದು ಮುಖ್ಯವಾದ ಕಾರಣ ಅಂತ ನನಗನ್ಸುತ್ತೆ. ಇನ್ನು ಕರ್ನಾಟಕದಲ್ಲಿನ ದೈತ್ಯರ ಪಟ್ಟಿಯಲ್ಲಿ ಎಂದಿಗೂ ಅಜರಾಮರ ಆಗಿರೋರು ಡಾಕ್ಟರ್ ರಾಜ್ಕುಮಾರ್. ಇವರನ್ನ ಹೊರತುಪಡಿಸಿ ಇಲ್ಲಿವರೆಗೂ ಯಾರೂ ಕೂಡ ಅವರ ಮಟ್ಟಿನ ಸಾಂಸ್ಕೃತಿಕ ಗುರುತು ಕಟ್ಟೋದಕ್ಕೆ ಆಗ್ಲೇ ಇಲ್ಲ. ತಮಿಳುನಾಡಿಗೆ MGR, ಆಂಧ್ರಕ್ಕೆ NTR, ಕರ್ನಾಟಕಕ್ಕೆ ರಾಜ್ಕುಮಾರ್ ಅನ್ನೋದು ಆ ಕಾಲಘಟ್ಟದಲ್ಲೇ ಇಡೀ ದೇಶಕ್ಕೆ ಗೊತ್ತಿತ್ತು. ಅವರಿಬ್ಬರು CM ಆದ ರೀತಿಯಲ್ಲೇ ಡಾಕ್ಟರ್ ರಾಜ್ಕುಮಾರ್ ಕೂಡ CM ಆಗ್ತಾರೆ ಅಂತ ಲಕ್ಷಾಂತರ ಅಭಿಮಾನಿಗಳು ಆಸೆ ಹೊಂದಿದ್ರು. ಹೀಗಿದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ರಾಜಕೀಯದತ್ತ ತಲೆಯೇ ಹಾಕಲಿಲ್ಲ. ಬಹುಶಃ ಅವರಿಗೆ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳ ಅಂತರಾಳದ ಅರಿವು, ಅವುಗಳ ಭವಿಷ್ಯ ಗೊತ್ತಿತ್ತು ಅನ್ಸುತ್ತೆ. ಜಾತಿಗೊಂದು, ಧರ್ಮಕ್ಕೊಂದು ಪ್ರಾದೇಶಿಕ ಪಕ್ಷ. ಇನ್ನು ಈಗಿನ ಕಾಲಘಟ್ಟಕ್ಕೆ ಬಂದ್ರೆ ಪ್ರಾದೇಶಿಕ ಸಂಸ್ಕೃತಿಯನ್ನೇ ಕಟ್ಟಲಾಗದ ಸಮಾಜದ ಮುಖ್ಯಸ್ಥರು ಪಕ್ಷವನ್ನಾದ್ರೂ ಹೇಗೆ ಕಟ್ಟೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಈ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಅಂದ್ರೆ ಪ್ರಾದೇಶಿಕ ಪಕ್ಷದ ಜೊತೆ ಗುರುತಿಸಿಕೊಳ್ಳೋ ಜಾತಿ ಹಾಗೂ ಧರ್ಮ. ಇವು ಪ್ರಾದೇಶಿಕ ಪಕ್ಷಗಳು ಮೂಲೆ ಗುಂಪಾಗೋಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೂ ತಪ್ಪಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳಿದೆ. ಆದರೆ ಈ ಪ್ರಾದೇಶಿಕ ಪಕ್ಷಗಳು ಯಾವುದಾದರೂ ಒಂದು ಸಮುದಾಯದ ಜೊತೆಗೆ, ಧರ್ಮದ ಜೊತೆಗೆ, ಜಾತಿಯ ಜೊತೆಗೆ ಗುರುತಿಸ್ಕೊಂಡಿರೋದ್ರಿಂದ ಈ ಪ್ರಾದೇಶಿಕ ಪಕ್ಷಗಳು ಕೇವಲ ಕುಟುಂಬಕ್ಕೆ ಸೀಮಿತ ಆಗಿ, ಧರ್ಮಕ್ಕೆ, ಜಾತಿಗೆ ಸೀಮಿತ ಆಗಿರೋದ್ರಿಂದಲೇ ಇವತ್ತಿನವರೆಗೂ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಸಿಕ್ಕಿಲ್ಲ. ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಮತದಾರರ ಸುಭಿಕ್ಷೆಯನ್ನು ಕಾಪಾಡೋದಕ್ಕೆ ಯಾವ ಹೊಸ ಕ್ರಮವನ್ನು ಪಾಲಿಸ್ತಾರೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ಅಶ್ವಿನಿ, ಸಾಕಷ್ಟು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು JDS ಪ್ರಾದೇಶಿಕ ಪಕ್ಷ ಪ್ರಮುಖವಾಗಿ ಕಣ್ಣಿಗೆ ಕಾಣಿಸೋದು. ಅದು ಬಿಟ್ಟರೆ ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಆಗ್ತಿರುವಂಥದ್ದು ಪ್ರಜಾಕೀಯ ಉಪೇಂದ್ರ ಅವರು. 2002ರಲ್ಲಿ ಉಪೇಂದ್ರ ಅವರು ಇನ್ನೊಂದು ಪಕ್ಷ ಕಟ್ಟಿದ್ರು ನಿಮಗೆ, KPJP ಅಂತ ಹೇಳ್ಬಿಟ್ಟು. KJP ಯಡಿಯೂರಪ್ಪನವರು ಕಟ್ಟಿದ್ದು 2012ರಲ್ಲಿ, BJPಯಿಂದ ಆಚೆ ಬಂದು. ಸೊ ನಿಮಗೆ ಅದಕ್ಕಿಂತ ಮುಂಚೆ 1980ರಲ್ಲಿ ರಾಜ್ಯ ರೈತರ ಸಂಘ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಓಪನ್ ಮಾಡಿದ್ರು. 99ರಲ್ಲಿ ನಿಮಗೆ ದೇವೇಗೌಡರು JDS ಆಗಿ ಬಂದಿದ್ದು. JDU ಮತ್ತು JDS ಆಗಿ ಎರಡು ಭಾಗ ಆಗಿ ಆಚೆ ಕಡೆ ಬಂದು JDS ಅನ್ನುವಂಥ ಪಾರ್ಟಿ ಕಟ್ಟಿದ್ದು. ಇವತ್ತು ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ಅದನ್ನು ಗಟ್ಟಿಗೊಳಿಸೋದಕ್ಕೆ ನಿಮಗೆ ಸ್ವಲ್ಪ JDS ಒಂದು 15, 16, 18 ಕ್ಷೇತ್ರಗಳಲ್ಲಿ ಹೀಗೆ ಉಳ್ಕೊಂಡಿದೆ. ಇಲ್ಲ ಅಂತಂದರೆ ಅದು ಕೂಡ ಕಷ್ಟ ಇತ್ತು, ರಾಷ್ಟ್ರೀಯ ಪಕ್ಷದೊಳಗಡೆ ಕೊಚ್ಚಿ ಹೋಗ್ಬಿಡ್ತಾ ಇತ್ತು. ಬನ್ನಿ ನಿಮ್ಗೆ ಯಾವ್ದು ಕಂಪ್ಲೀಟ್ ಡೀಟೇಲ್ಸ್ ಅಶ್ವಿನಿ ಕೊಡ್ತಾ ಹೋಗ್ತಾರೆ. ಈಗ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ, ಇದು ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನು ತಿಳಿಸ್ಬೋದು. ಇವತ್ತಿನ ವಿಷಯ, ಕರ್ನಾಟಕಕ್ಕೆ ಪ್ರಬಲ ಮತ್ತು ಸ್ಥಿರವಾದ ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆಯಾ ಅಥವಾ ಇಲ್ವಾ? ನಿಮ್ಮ ದೂರವಾಣಿ ನಂಬರ್ಗೆ, ನಮ್ಮ ದೂರವಾಣಿ ನಂಬರ್ ನಿಮಗೇನು ಕಾಣಿಸ್ತಾ ಇದೆ, ಎಲ್ಲ ಲೈನ್ಸ್ ಓಪನ್ ಆಗಿದೆ, ನೀವು ಕರೆ ಮಾಡ್ಬೋದು. ಮತ್ತು ವಾಟ್ಸಪ್ ನಂಬರ್ ಕೂಡ ನಿಮಗಲ್ಲಿ ಕಾಣಿಸ್ತಾ ಇದೆ, ಒಂದೆರಡು ಲೈನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಆಮೇಲೆ X ಖಾತೆಯ ಲಿಂಕ್ ಕೂಡ ನಿಮಗಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಅದರಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಲ್ಲ ಲೈನ್ಸ್ ಕೂಡ ಓಪನ್ ಆಗಿದೆ. ಆಲ್ ರೈಟ್, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಅದರ ಜೊತೆಯಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದರೆ, ಅನೇಕ ಪಕ್ಷಗಳು ಬಂದವು. ಪ್ರಾದೇಶಿಕ ಪಕ್ಷಗಳಿಗೇನು ಕೊರತೆ ಇಲ್ಲ ರಾಜ್ಯದಲ್ಲಿ. ಅಂದಿನಿಂದ ಎಸ್ ಬಂಗಾರಪ್ಪನವರು ಆರಂಭ ಮಾಡಿದ್ರು ಪಕ್ಷವನ್ನು. ಆ ನಂತರದಲ್ಲಿ ಅನೇಕ ಪಕ್ಷಗಳು ಬಂದವು. ಆದರೆ ಯಾವುದೇ ಪಕ್ಷಗಳು ಸ್ಥಿರವಾಗಿ ಬೇರೂರೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿನವರೆಗೂ ಕೂಡ ಪ್ರಾದೇಶಿಕ ಪಕ್ಷಗಳು ಹೇಳಿದಷ್ಟು ಮಟ್ಟಕ್ಕೆ ಹೆಸರು ಮಾಡೋದಕ್ಕಾಗಲಿಲ್ಲ ಅಥವಾ ಆ ನಂಬರ್ಸನ್ನು ತರೋದಕ್ಕೆ ಆಗಲಿಲ್ಲ. ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಅನೇಕ ಪಕ್ಷಗಳು ಬಂದವು, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ಸ್ಥಾಪನೆ ಮಾಡಿದಂಥ ಉದ್ದೇಶ ಅದು ಭಾಷೆಯ ಆಧಾರದಲ್ಲಾಗಿರ್ಬೋದು, ಅಥವಾ ಧರ್ಮದ ಆಧಾರದಲ್ಲಾಗಿರ್ಬೋದು, ಅಥವಾ ಪ್ರಾದೇಶಿಕ ವಿಚಾರಗಳಾಗಿರ್ಬೋದು. ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ಪಾರ್ಟಿಗಳನ್ನು ಸ್ಟಾರ್ಟ್ ಮಾಡಿದ್ರು. ಆದರೆ ಅದು ನಿರೀಕ್ಷಿತ ಯಶಸ್ಸನ್ನು ಕಂಡಿಲ್ಲ. 1972ರಲ್ಲಿ ಎಸ್ ಬಂಗಾರಪ್ಪನವರು ಕರ್ನಾಟಕ ಕ್ರಾಂತಿ ರಂಗ ಅನ್ನುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. 1979ರಲ್ಲಿ ದೇವರಾಜ ಅರಸ್ ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. 1994ರಲ್ಲಿ ಎಸ್ ಬಂಗಾರಪ್ಪನವರು ಪಕ್ಷದಿಂದ ಹೊರಬಂದು
ವಾಟಾಳ್ ಪಕ್ಷವನ್ನು 1994ರಲ್ಲಿ ವಾಟಾಳ್ ನಾಗರಾಜ್ ಅವರು ಆರಂಭ ಮಾಡ್ತಾರೆ. ಇನ್ನು 1999ರಲ್ಲಿ ಜಾತ್ಯತೀತ ಜನತಾ ದಳವನ್ನ ಎಚ್ ಡಿ ದೇವೇಗೌಡರು ಆರಂಭ ಮಾಡ್ತಾರೆ. ಎಲ್ಲ ಪಕ್ಷಗಳು ಉಗಮ ಆಗೋದಕ್ಕೆ ಒಂದಷ್ಟು ಕಾರಣಗಳಿದ್ವು, ಒಂದು ಪಕ್ಷದಿಂದ ಹೊರಗೆ ಬರೋದಕ್ಕೆ ಕಾರಣಗಳಿದ್ವು. ಇದೆಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಆ ಮೊದಲ ಆರಂಭಿಕ ವರ್ಷದಲ್ಲಿ ಯಶಸ್ಸನ್ನ ಕಂಡ್ರೆ ವಿನಃ 1-2 ಸ್ಥಾನಗಳಿಗೆ ಸೀಮಿತ ಆಗಬೇಕಾಯ್ತೇ ವಿನಃ ಅಂದುಕೊಂಡಂತ ರೀತಿಯಲ್ಲಿ ಕ್ರಾಂತಿಯನ್ನ ಮಾಡೋದಕ್ಕಾಗ್ಲಿ ಅಥವಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕಾಗ್ಲಿ ಸರ್ಕಾರವನ್ನ ನಡೆಸೋದಕ್ಕಾಗ್ಲಿ ಸಾಧ್ಯ ಆಗಲಿಲ್ಲ. ಹಾಗೆ 2005ರಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷ ಅಂತ ದೇವನೂರು ಮಹಾದೇವಪ್ಪನವರು ಕೂಡ ಈ ಪಕ್ಷವನ್ನ ಆರಂಭ ಮಾಡಿದ್ದು ಒಂದು ಕಡೆ ಆದರೆ ಅದೇ ರೀತಿಯಲ್ಲಿ ಬಂದ ರೀತಿಯಲ್ಲೇ ಹೆಸರೇ ಇಲ್ಲದಂತೆ ಹೊರಟು ಹೋಗಿದ್ದು ಕೂಡ ಗಮನಿಸಿದ್ದಿದೆ. ಆ ನಂತರದಲ್ಲಿ ಇತ್ತೀಚೆಗೆ ಬಂದಂತೆ 2011ರಲ್ಲಿ ಶ್ರೀರಾಮುಲು ಅವರ ಪಕ್ಷ ಆಗಿರ್ಬೋದು, ಜೊತೆಯಲ್ಲಿ BS ಯಡಿಯೂರಪ್ಪನವರ ಪಕ್ಷ ಆಗಿರ್ಬೋದು, ಜೊತೆಗೆ ಉತ್ತಮ ಪ್ರಜಾಕೀಯ ಪಾರ್ಟಿ 2018ರಿಂದ ಈಚೆಗೆ ಬಂದಂಥ ಉಪೇಂದ್ರ ಅವರ ಪಕ್ಷ ಆದರ್ಶವೇ ರಾಜಕೀಯ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕೂಡ ಜನ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದು ಕೂಡ ಇದೆ. ಇದೆಲ್ಲವೂ ಕೂಡ ಇತ್ತೀಚೆಗೆ ಬಂದಂಥ ಪಕ್ಷಗಳಾಗಿರ್ಬೋದು ಅಥವಾ ಅಂದಿನ ಕಾಲದಿಂದಲೂ ಕೂಡ ಬಂದಂಥ ಪಕ್ಷಗಳಾಗಿರ್ಬೋದು, ಯಾವುದು ಕೂಡ ಭದ್ರವಾಗಿ ನೆಲೆಯೂರೋದಕ್ಕೆ ಸಾಧ್ಯ ಆಗಲಿಲ್ಲ. 2019ರಲ್ಲಿ ಆರಂಭ ಮಾಡಿದ್ರು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನ್ನೋದನ್ನ ಕೂಡ ಶುರು ಮಾಡಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರು. ಅದು ಕೂಡ ಭದ್ರವಾಗಿ ನೆಲೆಯೂರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಏನೇನ್ ಬೇಕಾಗುತ್ತೆ ಅನ್ನುವಂತ ಪ್ರಶ್ನೆ ರಾಜ್ಯದಲ್ಲಿ, ಹಾಗಾದ್ರೆ ಜನ ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆ. ಎಸ್ ನೋಡಿ, ಈಗ ಇತ್ತೀಚೆಗೆ 2020 ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಪಕ್ಷ ಬರುತ್ತೆ. ನಾವು ನೋಡ್ತೀವಿ ಎಲ್ಲರೂ ಆ ಒಂದು ಟೀ ಶರ್ಟನ್ನು ಹಾಕ್ಕೊಂಡು ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಕ್ರಮ ಆಗ್ತಾ ಇದೆ, ಎಲ್ಲೆಲ್ಲಿ ಹಗರಣ ಆಗ್ತಾ ಇದೆ, ನುಗ್ಗಿ ಸದೆ ಬಡಿಯೋದಕ್ಕೆ ಪೊಲೀಸ್ ಅಂತೂ ನೋಡಲ್ಲ, ಯಾರು ಅಂತೂ ನೋಡಲ್ಲ. ಭಾಳ ವೈರಲ್ ಆಗುತ್ತೆ. ಜನ ಅದನ್ನು ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ, ಲೈಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅದು ಯಾವುದು ಓಟ್ ಆಗಿ ಕನ್ವರ್ಟ್ ಆಗಲ್ಲ. ಅದು ಯಾರಪ್ಪ ಅಂತಂದರೆ ಅದು ಪ್ರಾದೇಶಿಕ ಪಕ್ಷ, ಅದು ರವಿಕೃಷ್ಣ ರೆಡ್ಡಿ ಅವರ ಪಕ್ಷ, KRS ಪಕ್ಷ. ಅವರು ಈಗ ನಮ್ಮ ಜೊತೆ ಲೈವ್ನಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿಕೃಷ್ಣ ರೆಡ್ಡಿ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಕೇಳಿಸ್ತಿದೆ, ನಮಸ್ಕಾರ. ರವಿಕೃಷ್ಣ ರೆಡ್ಡಿ ಅವರೇ, ಒಂದು ಪಕ್ಷವನ್ನು ಕಟ್ತೀರಿ, ಅತಿ ದೊಡ್ಡ ಮಟ್ಟದಲ್ಲಿ ಹವಾನ ಸೃಷ್ಟಿ ಮಾಡ್ತೀರಿ, ಎಲ್ಲೆಲ್ಲಿ ಹಗರಣಗಳು, ಎಲ್ಲೆಲ್ಲಿ ಅಕ್ರಮ, ನೀವು ಪೊಲೀಸ್ ಅಂತ ನೋಡಲ್ಲ, ಯಾವ ರೀತಿಯಾಗಿ ತಪ್ಪು ನಡೆದ್ರೆ ನೀವು ಸೆಳೆದು ನಿಲ್ತೀರಿ. ಆದರೆ ನಿಮ್ಮ ವಿಡಿಯೋಗಳಾಗಿರ್ಬೋದು ಅಥವಾ ನೀವು ಮಾಡ್ತಿರೋ ಕಾರ್ಯ ಆಗಿರ್ಬೋದು, ಇವು ಲೈಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಶೇರ್ ಆಗಿ ಕನ್ವರ್ಟ್ ಆಗುತ್ತೆ, ಅತಿ ದೊಡ್ಡ ವ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ ಬಹುಮತ ಸಾಧಿಸುವಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವಲ್ಲಿ ಅದು ಫೇಲ್ಯೂರ್ ಆಗುತ್ತೆ. ಯಾಕಿರ್ಬೋದು? ನೋಡಿ, ನಮ್ಮ ಪಕ್ಷ ನೀವೀಗಾಗಲೇ ಬಹಳ ಚೆನ್ನಾಗಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ. ಇದು ಸಾಕಷ್ಟು ಜನರಲ್ಲಿ ಒಂದು ಚರ್ಚೆಯನ್ನ ಉಂಟು ಮಾಡಿದೆ. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಷ್ಟು ಜಾಗೃತಿಯನ್ನ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಾಗೃತಿಯನ್ನ ಮೂಡಿಸಿದೆ. ಸರ್ಕಾರಿ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಹತ್ತಾರು ಸುಧಾರಣೆಗಳನ್ನ ತಂದಿದೆ. ಜನರಿಗೆ ಒಂದು ಚೈತನ್ಯ ಮತ್ತು ಧೈರ್ಯ ಕೊಟ್ಟಿದೆ. ಪ್ರಜಾಪ್ರಭುತ್ವದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮನದಟ್ಟು ಮಾಡಿದೆ. ಆದರೆ ನೀವೇ ಹೇಳಿದ ಹಾಗೆ ನಾವು ನಿರಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 196 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. ಹಾಗೇನೆ ಹಲವಾರು ಉಪಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇವೆಲ್ಲಾ ಬೆಂಬಲವು ನಮಗೆ ಮತವಾಗಿ ಪರಿವರ್ತನೆ ಆಗಿಲ್ಲ. ನಮಗೆ ಅಲ್ಲ, ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಹಿಂದೆ 2018ರಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಬಿಜೆಪಿಗೂ 2000-3000 ವೋಟ್ ಬರದೇ ಇರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ನೋಡಿದೀವಿ. ಹಾಗಾಗಿ ಇಲ್ಲೆಲ್ಲಾರು ಕಡೆ ಸೈಡ್ಗೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಠೇವಣಿ ಬರೋದಿರ್ಲಿ 2000-3000 ವೋಟ್ ಸಹ ಬಿಜೆಪಿಗೆ ಬಂದಿರ್ಲಿಲ್ಲ. ಯಾಕೆಂದ್ರೆ 2-3 ವಿಚಾರಗಳು. ಪಕ್ಷ ಎಷ್ಟೇ ಬಲಿಷ್ಠವಾಗಿರ್ಲಿ ಅಥವಾ ಎಷ್ಟೇ ಪರಿಚಿತವಾಗಿರ್ಲಿ, ಚುನಾವಣೆಯಲ್ಲಿ ಆ ಕ್ಷೇತ್ರದಲ್ಲಿ ನಿಲ್ಲುವಂತಹ ಅಭ್ಯರ್ಥಿಗಳು ಅವರ ಮೇಲೆ ಡಿಪೆಂಡ್ ಆಗುತ್ತೆ ಒಂದಷ್ಟು. ಮತ್ತೆ ಇದು ಯಾವುದು ದೊಡ್ಡ ಅಲೆ ಇಲ್ಲ ಅಂದ್ರೆ ಸ್ಥಳೀಯವಾಗಿ ಯಾವೆಲ್ಲ ಕಾರ್ಯಕರ್ತರು ತೊಡಸ್ಕೊಂಡಿರ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು ಹೇಗಿರ್ತಾರೆ, ಅಲ್ಲಿ ಚುನಾವಣೆಯ ಹಿಂದಿನ ದಿವಸ ಅವರು ಯಾವ ರೀತಿ ಪ್ರಚಾರ ಮಾಡಿರ್ತಾರೆ, ಚುನಾವಣೆಯ ದಿವಸ ಯಾವ ರೀತಿ ಬೂತ್ ಹತ್ರ ನಿಂತ್ಕೊಂಡು ಪ್ರಚಾರ ಮಾಡ್ತಾರೆ, ಇವೆಲ್ಲ ನಿರ್ಧಾರ ಆಗುತ್ತೆ. ನಮ್ಮಲ್ಲಂತೂ ನಮ್ಮ ರಾಜ್ಯದಲ್ಲಿ ಗಂಡಸರಿಗೆ ಕುಕ್ಕರು, ಗಂಡಸರಿಗೆ
ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬಿಡದಿರೋರಿಗೆ ನಿಕ್ಕರು ಅನ್ನುವಂತ ಆಮಿಷಗಳನ್ನ ಒಡ್ಡಿ ಜಾತಿ ಮತ್ತು ಕೋಮು ಆಧಾರದ ಮೇಲೆ ಮತಗಳನ್ನ ಕೇಳುವಂತಹ ಒಂದು ದುಷ್ಟ ಪರಂಪರೆ ನಮ್ಮಲ್ಲಿ ಒಂದು 20-25 ವರ್ಷಗಳಿಂದ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದಿದೆ. ಹಾಗಾಗಿ ನಾವಂತೂ ಯಾವುದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಿಮಗೆ ಗೊತ್ತಿರ್ಲಿ, ನಾವು ಯಾವಾಗ್ಲೂ ಅವ್ರಿಗೆ ಹೇಳೋದು, ಯಾವುದೇ ಕಾರಣಕ್ಕೂ ನೀವು ಹಣ ಹಂಚಿ ಆಮಿಷ ಒಡ್ಡಿ ಓಟ್ ಕೇಳುವ ಹಾಗಿಲ್ಲ. ಹಣ ಕೊಡುವ ಹಾಗಿಲ್ಲ, ಹೆಂಡ ಕುಡಿಸುವ ಹಾಗಿಲ್ಲ, ಬಿರಿಯಾನಿ ತಿನ್ನಿಸುವ ಹಾಗಿಲ್ಲ, ಮತದಾರರಿಗೆ ಆಮಿಷ ಒಡ್ಡುವ ಹಾಗಿಲ್ಲ. ಹಾಗೇನೆ ನೀವು ಸಹ ಸಾಲ ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡು ಚುನಾವಣೆಗೆ ಖರ್ಚು ಮಾಡಬಾರದು. ನೀವು ನಿಮ್ಮದೇ ಏನಾದ್ರೂ ಸ್ವಲ್ಪ ಸೇವಿಂಗ್ಸ್ ಇದ್ರೆ ಅದರಲ್ಲಿ ಖರ್ಚು ಮಾಡಬಹುದು ಅಂತಿದ್ರೆ ಅದನ್ನ ಮಾತ್ರ, ಮತ್ತು ಜನರ ದೇಣಿಗೆಯಲ್ಲಿ ಮಾಡಬೇಕು. ಒಂದು ಆದರ್ಶವಾದಂತಹ ರಾಜಕಾರಣವನ್ನ ವ್ಯವಸ್ಥೆಯನ್ನ ಕಟ್ಟಬೇಕು ಅಂತ ನಾವು ಮಾಡ್ತಾ ಇರುವಂತದ್ದು. ಹಾಗಾಗಿ ನಮ್ಗೆ ಈಗಾಗಲೇ ನಮ್ಮ ಪಕ್ಷ ನಡೀತಿರೋದೇ ಜನರ ದೇಣಿಗೆಯಲ್ಲಿ. ನೀವು ಇಷ್ಟೆಲ್ಲ ಹೇಳಿದ್ರಲ್ವಾ, KRS ಪಕ್ಷ ಬಿಟ್ಟು ಯಾವ ಪಕ್ಷಗಳು ಇವತ್ತು ರಾಜ್ಯದಲ್ಲಿ ಈ ಮಟ್ಟಿನ ಚೈತನ್ಯವನ್ನ ಜನರಲ್ಲಿ ಮೂಡಿಸಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಹಣ ಅಂತಾರೆ, ಇನ್ನೊಂದು ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಆದ್ರೆ ಸತತವಾಗಿ 6-7 ವರ್ಷಗಳಿಂದ ನಿರಂತರವಾಗಿ ಜನರ ಜೊತೆ ಇದ್ದು ಕೆಲಸ ಮಾಡ್ತಾ ಇದೀವಿ. ಜನ ಕುರಿಸ್ತಾ ಇದಾರೆ. ದುರಂತ ಏನು ಅಂದ್ರೆ, ಈಗ ನಿಮ್ಮದು ಸೇರಿದಂತೆ ಮಾಧ್ಯಮಗಳಲ್ಲಿ ಜನಸಾಮಾನ್ಯರು ನೋಡುವಂತಹ ಮಾಧ್ಯಮಗಳಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾವುದೋ ಒಂದು ರೀತಿಯ ಒಂದು ಕೆಟ್ಟ ಭಾವನೆ ಇದ್ದ ಹಾಗೆ ಅನ್ಸುತ್ತೆ. ನೀವೂ ಸಹ, ನಾನು ನಿಮ್ಮನ್ನು ಸೇರಿದಂತೆ ಮಾಧ್ಯಮದವರು ಎಲ್ರಿಗೂ ಹೇಳೋದೇನು ಅಂದ್ರೆ, ನೀವು ಈ ಸಮಾಜದ ಭಾಗ, ನೀವು ಎಲ್ಲ ಸೇರಿ ಸಮಾಜವನ್ನ ಸರಿ ಮಾಡ್ಬೇಕು. ಅದನ್ನ ಬಿಟ್ಟು ಯಾವನೋ ಹಣ ಹಂಚೋ ನೀಚನಿಗೆ, ನರಾಧಮನಿಗೆ, ಭ್ರಷ್ಟನಿಗೆ ಜೈಲಿಗೆ ಹೋಗಿ ಬಂದಂತವ್ರು ಅವರೇ ಮಾಡಿದ ರಾಜಕೀಯ ಅಂತ ಹೇಳ್ತಾರಲ್ವಾ, ಅದೇ ರಾಜಕೀಯ ಅಂತ ಹೇಳ್ತಿರಲ್ವಾ. ಅದನ್ನ ಬಿಟ್ಟು ನಮ್ಮ ಹೋರಾಟಗಳನ್ನ, ನಮ್ಮ ವಿಚಾರಗಳನ್ನ ನೀವು ತಲುಪಿಸಿದ್ರೆ, ನಾನು ಎಲ್ಲ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಮಾಧ್ಯಮಗಳ ಬಗ್ಗೆನೂ ಜನ ವಿಮರ್ಶೆ ಮಾಡುವಂತ ಕಾಲ ಬರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಹೊರಗಿಟ್ಟಷ್ಟು ನಿಮ್ಮ ಒಂದು ರೀತಿಯ ಭ್ರಷ್ಟ ನೀತಿ ಜನರ ಮುಂದೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಾಧ್ಯಮಗಳು, ನಾವು ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಹಣ ಕೊಡೋದಿಲ್ಲ, ಪ್ರೆಸ್ ಮೀಟ್ಗಳಲ್ಲಿ ಕವರ್ ಕೊಡೋದಿಲ್ಲ ಪತ್ರಕರ್ತರಿಗೆ. ಇದೆಲ್ಲ ನಮ್ಮ ಸಿದ್ಧಾಂತಗಳು. ಹಾಗಾಗಿ ಇದೊಂದು ಸಾಮಾನ್ಯ ಜನರಿಗೂ ಇವ್ರು ಪಾಪ ಅಲ್ಲಿದ್ದಾರೆ ಇಲ್ಲಿದ್ದಾರೆ ನಮ್ಮಲ್ಲಿಲ್ಲ ಅನ್ನುವಂತ ಭಾವನೆಯನ್ನ ಸೃಷ್ಟಿ ಮಾಡಿ ಮತ ಹಾಕೋದಿಕ್ ಹೋದವರ್ಗು ಇವ್ರು ಇಲ್ವೇನೋ ಅಥವಾ ಇನ್ನೇನೋ ಆಗಿದೆಯೇನೋ ಅನ್ನುವಂತ ಭಾವನೆ ಬಂದಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ಭಾವನೆ ಸರಿ ಹೋಗುತ್ತೆ, ಅಥವಾ ಅದು ತಪ್ಪು ಸಂದೇಶಗಳು ಏನ್ ಹೋಗಿದೆ ಇಲ್ಲಿ ತನಕ ಅವೆಲ್ಲ ಸರಿ ಹೋಗುತ್ತೆ ಅನ್ನುವಂತ ಭಾವನೆ ನನಗಿದೆ. ಎಸ್, ಥ್ಯಾಂಕ್ ಯು ರವಿಕೃಷ್ಣ ರೆಡ್ಡಿ ಅವರೇ. ಆಮೇಲೆ ರವಿಕೃಷ್ಣ ರೆಡ್ಡಿ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮಾಧ್ಯಮಗಳು ನಿಮ್ಮನ್ನು ತೋರಿಸೋದಿಲ್ಲ ಅನ್ನೋದಾಗಿದ್ರೆ ಈಗಲೂ ಕೂಡ ನಿಮ್ಮನ್ನು ತೋರಿಸ್ತಾ ಇರಲಿಲ್ಲ. ಅದು ನಿಮಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾದೇಶಿಕ ಪಕ್ಷದಲ್ಲಿ KRS ಪಾರ್ಟಿ ಏನು ಮಾಡ್ತಾ ಇದೆ ಅಂತ ನಿಮ್ಮದೇ ಲೈವ್ ತಗೊಂಡು ನಿಮ್ಮನ್ನೇ TV ಮುಂದೆ ನಾವು ತೋರಿಸಿರುವಾಗ ಮಾಧ್ಯಮಗಳು ನಿಮ್ಮನ್ನು ತೋರಿಸ್ತಿಲ್ಲ ಅಂತ ಹೇಳೋದು, ಅದು ಒಂದು ರೀತಿಯಲ್ಲಿ ಅಸಂಬದ್ಧ ಆಗುತ್ತೆ. ಈಗ ನಿಮ್ಮನ್ನೇ ನಾವು ತೋರಿಸಿದ್ದು, ನಿಮ್ಮ ಬಗ್ಗೆನೇ ನಾವು ಕೇಳಿದ್ದು, ನಿಮ್ಮ ಪಕ್ಷದ ಬಗ್ಗೆನೇ ನಾವು ಕೇಳಿದ್ದು. ಸೊ ನೀವು ಅರ್ಧಂಬರ್ಧ ನೋಡ್ತೀರಿ, ಹಂಗಾಗಿ ನಿಮಗೆ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ, ಹಾಗಾಗಿನೇ ಪ್ರಾದೇಶಿಕ ಪಕ್ಷಗಳ ಮಹತ್ವ ಎಷ್ಟಿದೆ, ಅನಿವಾರ್ಯತೆ ಇದೆಯಾ ಅನ್ನೋ ವಿಚಾರ ಚರ್ಚೆಗೆ ಬಂದಿರೋದು. ಎನಿವೇಸ್, ಧನ್ಯವಾದ ರವಿಕೃಷ್ಣ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ಜನಾಭಿಪ್ರಾಯವೂ ಕೂಡ ಹಾಗೆ ಮುಖ್ಯ. ಇನ್ನು ಜನಾಭಿಪ್ರಾಯದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಮೊದಲ ಕಾಲರ್ ಯೋಗೇಶ್ ಕರೆ ಮಾಡಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಪ್ರತಿಯೊಂದಕ್ಕೂ ಕೂಡ ದೆಹಲಿಯತ್ತ ಮುಖ ಮಾಡಿ ಮೇಲ್ ನೋಡ್ಕೊಂಡು ಹೈಕಮಾಂಡ್ ಆರ್ಡರ್ ಬರುತ್ತೆ, ಹೈಕಮಾಂಡ್ ಹೇಳುತ್ತೆ ಅನ್ನೋ ಪಕ್ಷ ಬೇಕಾ, ಇಲ್ಲ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಅಗತ್ಯತೆ ಇದೆಯಾ? ಮೇಡಮ್, ಈಗಾಗಲೇ ನೀವು ಸಾಕಷ್ಟು ಹಿಂದಿನ ಏನು ಘಟಾನುಘಟಿ ನಾಯಕರು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿ ಮಕಾಡೆ ಮಲಗಿದ್ದನ್ನ ತಾವು ಎಲ್ಲ ತೋರಿಸಿದ್ರಿ. ನಾವು ಹಿಂದೆ ಸಹ ನಾವು ನೋಡಿದ್ದೇವೆ. ಏನಾಗಿದೆ ಮೇಡಮ್, ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣ ಏನಾಗಿದೆ ಅಂದ್ರೆ ಜಾತಿಯ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್. ಅನೇಕ ನೀವು ಈಗ ನಮ್ಮ ಬ್ರದರ್ ಅಲ್ಲಿ ಹೋಗ್ತಾ ಇರ್ತಾರ ಕ್ಷೇತ್ರಗಳಲ್ಲಿ, ನಾನು ನೋಡ್ತಾ ಇರ್ತೀನಿ, ವಾರ್ಡ್ಗಳಲ್ಲೆಲ್ಲ ಹೋಗ್ತಾ ಇರ್ತಾರೆ. ಕೆಲವೊಂದು ಕ್ಷೇತ್ರದಲ್ಲಿ ಅವ್ರು ಕೆಲಸನೇ ಮಾಡಿಲ್ಲ, ಆದ್ರೂ ಜನ ಅವ್ರಿಗೆ ಓಟ್ ಹಾಕ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಜಾತಿಯ ವ್ಯವಸ್ಥೆ ಉಂಟಲ್ಲ ಮೇಡಮ್, ಜನರಲ್ಲಿ ಭಯಂಕರ ಬೇರೂರುತ್ತಿದೆ. ಈಗ ನಮ್ಮ ತಮಿಳುನಾಡಿನಲ್ಲಿ ಜಾತಿ ನೋಡಲ್ಲ ಮೇಡಮ್. ನಾನು ನೋಡಿದನಲ್ಲ, ಬಹುತೇಕ ತಮಿಳುನಾಡು ಈಗೇನು ಪ್ರಾದೇಶಿಕ ಪಕ್ಷಗಳಲ್ಲಿ ಅವರು ಜಾತಿ ನೋಡಲ್ಲ. ಅಲ್ಲಿ ಸಿದ್ಧಾಂತಗಳು ನೋಡ್ತಾರೆ. ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಇರ್ಬೋದು, ಅವು ಬೇರೆ ಬೇರೆ ಈ ಏನು ಸಾಮಾಜಿಕ ಹೋರಾಟಗಾರರ ಚಿಂತನೆಗಳನ್ನ ಬಹಳ ಅಳವಡಿಸ್ಕೊಂಡಿದ್ದಾರೆ ಮೇಡಮ್ ಅವರು ಮೊದಲೇ ಅವರು. ಹಾಗಾಗಿ ಅಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ ಮೇಡಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐತಲ್ಲ ಮೇಡಮ್, ಜಾತಿ ಬಹಳ ಪೆಟ್ಟು ಕೊಡ್ತಾ ಇದೆ ಮೇಡಮ್. ಇದು ಗ್ರಾಮೀಣ ಪ್ರದೇಶದಲ್ಲೂ ಸಹ ನೀವು ಹೋಗಿ ಮೇಡಮ್, ನಿಜವಾಗ್ಲೂ ಜನರ ಅಭಿಪ್ರಾಯಗಳು ಅವ್ರ ಜಾತಿ ಮೇಲೆ ಡಿಪೆಂಡ್ ಆಗಿರ್ತಾನೆ ಮೇಡಮ್. ವಲಸೆ ಬಂದ ವ್ಯಕ್ತಿ ಇದಾರೆ ಮೇಡಮ್. ಗೋವಾದಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಮಾಧ್ಯಮದವರು, ವಲಸೆ ಬಂದ ವ್ಯಕ್ತಿ ಅಲ್ಲಿ ನಮ್ಮ ಜಾತಿ ಓಟ ನಿಂತಿದ್ದಾನೆ, ನಾವು ಅಲ್ಲಿ ಹೋಗ್ಬೇಕು ಅಂತ ಮೇಡಮ್. ಅವನ್ ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾನೆ, ಅಥವಾ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ, ಅವರಿಂದ ನಮ್ಗೆ ಏನಾದ್ರೂ ಸಮಾಜಕ್ಕೆ ಒಳ್ಳೇದಾಗಿದೆಯಾ ಅಥವಾ ನಮಗೆ ಒಳ್ಳೇದೇ ಅಥವಾ ನಮಗೆ ಅದನ್ನ ಯೋಚನೆ ಮಾಡಲ್ಲ ಮೇಡಮ್. ಹಾಗಾಗಿ ನಮ್ಮ ಏನ್ ಪ್ರಾದೇಶಿಕ ಪಕ್ಷಗಳು ವಿಫಲಾಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಒಂದು ಜಾತಿಯ ವ್ಯವಸ್ಥೆ ಮೇಡಮ್ ಮತ್ತು ಹಣಬಲ. ಮತ್ತೆ ಏನಾಗಿದೆ ಅಂದ್ರೆ, ಈಗ ನಿಮ್ಗೆ ಗೊತ್ತಿದೆ, ಚುನಾವಣೆಗಳು ಈಗ ಹಣ ಇಲ್ಲದಲ್ಲಿ ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಮಟ್ಟಿಗೆ ಹೋಗಿದ್ದಾವೆ ಮೇಡಮ್. ಈಗ
ಈಗ ಈಗ ಫಿಲಂ ಸ್ಟಾರ್ಗಳಲ್ಲೇ ಹೇಳ್ತಾರೆ ಪಾಪ ಉಪೇಂದ್ರ ಸರ್ ಬಗ್ಗೆ ತಾವೆಲ್ಲ ಹೇಳ್ತಿದ್ರೆ ಒಳ್ಳೆ ಜನ ಇಲ್ಲ ಅಂತ ಹೇಳುದಿಲ್ಲ ಮೇಡಮ್. ಪಾಪ ಭಾರಿ ಕಷ್ಟ ಮೇಡಮ್. ರಾಮಕೃಷ್ಣ ಹೆಗಡೆ ಅವರ ನಂತರ ಉಂಟಲ್ಲ ಮೇಡಮ್ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ಬೇಕಿತ್ತು, ಬಟ್ ಪ್ರಾದೇಶಿಕ ಪಕ್ಷಗಳು ಬಲಾಢ್ಯ ಆಗ್ಬೇಕಿತ್ತು, ಆಗ್ಲಿಲ್ಲ ಮೇಡಮ್. ಒಂದು ಜನ ಎಲ್ಲೋ ಒಂದು ಕಡೆ ಈ ಜಾತಿಯ ವ್ಯವಸ್ಥೆಗೆ ಹೊಂದಿಕೊಂಡಿರೋದ್ರಿಂದ, ಈ ಜಾತಿಯ ವ್ಯವಸ್ಥೆ ಬಲವಾಗಿ ಬೇರೂರೋದ್ರಿಂದ ಅದೇನೋ ಈಗ ಇವ್ರು ಹೇಳ್ತಾರಲ್ಲ ಮೇಡಮ್, ಈ ಮೂರ್ಖರ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಮೇಡಮ್. ನಮ್ಮ ನೆಲ್ಸನ್ ಮಂಡೇಲಾ. ಆಲ್ ರೈಟ್ ಯೋಗೇಶ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಎಸ್, ಅಭಿಷೇಕ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅಭಿಷೇಕ್, ಪ್ರಾದೇಶಿಕ ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಪ್ರಮುಖನಾ, ಮತ್ತೆ ಅದು ಸಾಧ್ಯನಾ? ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಈಗ ಬಿಜೆಪಿ ಏನಿದೆ ಇದರಲ್ಲೇ ಒಳಜಗಳಗಳು ಮತ್ತೆ ಇತರೆ ತೊಂದರೆಗಳೆಲ್ಲ ಅನುಭವಿಸ್ತಾ ಇದೆ. ಈ ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಈಗ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರಿದೆ. ನಾನೇ ಸ್ವಂತವಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ತುಂಬಾ ಭ್ರಷ್ಟಾಚಾರ ನಡೀತಾ ಕೇಳುಪಟ್ಟೆ ನೋಡು ಇದೀನಿ. ಸೊ ಹಾಗಾಗಿ ಒಂದು ಪ್ರಬಲವಾದ ರಾಜಕೀಯ ಪಕ್ಷ, ಅದು ಕರ್ನಾಟಕದ ನೆಲ ಜಲ ಭಾಷೆ ಹಾಗೂ ಜನಗಳ ಕಷ್ಟ ನಷ್ಟಗಳನ್ನ ಕೇಳುವಂತ ಒಂದು ಪಕ್ಷ ಹಾಗೂ ಯುವಕರ ಗುಂಪು ಮತ್ತು ಎಲ್ಲಾ ವರ್ಗದ ಜನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪಕ್ಷ ಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಅಭಿಷೇಕ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ನೋಡಿ, ಉಪೇಂದ್ರ ಅವರ ಟಾಪಿಕನ್ನು ನಾವು ಮಾತಾಡ್ತಾ ಇದ್ವಿ ಮೊನ್ನೆ. ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಅವ್ರು ಬಂದು ಕುತ್ಕೊಂಡು ಮಾತಾಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ 2002ರಲ್ಲಿ ಅನ್ಸುತ್ತೆ ಅವರೊಂದು KPJP ಪಾರ್ಟಿಯನ್ನು ಕಟ್ತಾರೆ, ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅಂತ. ಅಂದರೆ ಪ್ರಜಾಕೀಯ ತತ್ವ ಇತ್ತು, ಅದನ್ನು ಉಪೇಂದ್ರ ಅವರೇ 2017 ಶುರು ಮಾಡ್ತಾರೆ. ಆಮೇಲೆ ಒಂದು ವರ್ಷದಲ್ಲೇ ಅದೇನೋ 2002ರಲ್ಲಿ ಅದನ್ನು 2005ರಲ್ಲಿ ಅದನ್ನು ಶುರು ಮಾಡ್ತಾರೆ KPJP. ಅವಾಗ್ಲೇ ಅದು ಒಂದಷ್ಟು ಜನರಿಗೆ ಅದನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ. ಅದರಿಂದ ಹೊರಗೆ ಬಂದು ಕರ್ನಾಟಕ ಪ್ರಜಾಕೀಯ ಪಕ್ಷವನ್ನು ಅವರು ಸ್ಥಾಪನೆಯನ್ನು ಮಾಡೋದು, ಕಂಪ್ಲೀಟ್ ಆಗಿ ಸ್ವತಂತ್ರವಾಗಿ ಒಂದಷ್ಟು ಐಡಿಯಾಲಜಿಗಳನ್ನು ಇಟ್ಕೊಂಡು ಆರಂಭವನ್ನು ಮಾಡ್ತಾರೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಪ್ರಾದೇಶಿಕ ಪಕ್ಷಗಳ ಅಗತ್ಯತೆ ರಾಜ್ಯದಲ್ಲಿ ಇದೆಯಾ ಅನ್ನುವಂಥ ಚರ್ಚೆ ಈಗ ರಾಜ್ಯದಲ್ಲಿ ಬಹಳ ನಡೀತಾ ಇದೆ. ಪ್ರಾದೇಶಿಕ ಪಕ್ಷಗಳ ಉಳಿವಿನ ಜೊತೆಗೆ ಪ್ರಾದೇಶಿಕ ಪಕ್ಷಗಳೇ ಒಂದು ರೀತಿಯಲ್ಲಿ ಸಿದ್ಧಾಂತದ ತಿಕ್ಕಾಟದಲ್ಲಿದೆ, ಅವರನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿದೆ. ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಸವಾಲುಗಳು, ಅದನ್ನ ಕೂಡ ಗಮನಿಸೋಣ. ಅದಕ್ಕೂ ಮೊದಲು ನಂಜುಂಡಪ್ಪ ಕರೆ ಮಾಡಿದ್ದಾರೆ. ನಂಜುಂಡಪ್ಪ ಅವರೇ ನಮಸ್ತೆ. ಎನಿವೇಸ್, ಕಾಲ್ ಕಟ್ ಆಗಿದೆ. ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಏನಾಗಿದೆ ಅಂತಂದ್ರೆ ತಮ್ಮನ್ನ ಉಳಿಸಿಕೊಳ್ಳುವಂಥ ಅನಿವಾರ್ಯತೆ, ತಮ್ಮನ್ನ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮನ್ನ ಉಳಿಸುವಂಥದ್ದನ್ನ ಮರ್ತು ಬಿಟ್ಟಿದ್ದಾರಾ ಅನ್ನುವಂಥ ವಿಚಾರ. ಅಭಿವೃದ್ಧಿಗಳಾಗಬೇಕು, ಉದ್ಯೋಗಗಳು ಕೊಡಬೇಕು, ರಾಷ್ಟ್ರೀಯ ಪಕ್ಷಗಳು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಇದನ್ನ ಪ್ರಾದೇಶಿಕ ಪಕ್ಷಗಳು ಕೊಡಬೇಕಿತ್ತು, ಆದ್ರೆ ಅದನ್ನ ಅವ್ರಿಗೂ ಕೈ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಜಾಂಶ. ಅದನ್ನ ಯಾವ ರೀತಿಯಲ್ಲಿ ಅದನ್ನ ಓವರ್ಕಮ್ ಮಾಡ್ತಾರೆ, ಅಥವಾ ಯಾವ ಪ್ರಾದೇಶಿಕ ಪಕ್ಷಗಳು ಅದನ್ನ ಸರಿಪಡಿಸುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಹೆಚ್ಚಳ, CNG ಕೆಜಿಗೆ ₹2 ಏರಿಕೆ, ಬೆಲೆ ಏರಿಕೆ ವಿರುದ್ಧ ಚಾಲಕರ ಆಕ್ರೋಶ. ಕೊಲೆ ಆರೋಪಿ ದರ್ಶನ್ಗೆ ಮಹತ್ವದ ದಿನ. ಸುಪ್ರೀಂ ಕೋರ್ಟ್ನಲ್ಲಿಂದು ಬೇಲ್ ಭವಿಷ್ಯ. ಆರೋಪಿಗೆ ಟಕ್ಕರ್ ಕೊಡಲು ಜೈಲಾಧಿಕಾರಿಗಳು ಪ್ಲಾನ್. ಗಾಳಿ ಮಳೆಗೆ ಒಂದೇ ಕುಟುಂಬದ 4 ದುರ್ಮರಣ. ಮನೆ ಮೇಲ್ಛಾವಣಿ ಕುಸಿದು ದಂಪತಿ ಮಕ್ಕಳು ಸಾವು. ವಿಜಯಪುರದ ಹೊರಗಟ್ಟಿಯಲ್ಲಿ ಹೃದಯ ವಿದ್ರಾವಕ ಘಟನೆ. ಬೆಂಗಳೂರಲ್ಲಿ ಬಲಿಗಾಗಿ ಬಾಯಿ ತೆರೆದ ಗುಂಡಿಗಳು. ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿ ಗುಂಡಿಯಿಂದ ತುಂಬಿದ ರಸ್ತೆ. ಹೊಂಡ ಬಿದ್ರೂ ಬ್ಯಾರಿಕೇಡ್ ಹಾಕದೆ GBA ನಿರ್ಲಕ್ಷ್ಯ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮುಂಜಾನೆ ಮುನ್ನೋಟದಲ್ಲಿ ನಾವು ಪ್ರಾದೇಶಿಕ ಪಕ್ಷದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಜನರು ಕೂಡ ಹೇಳ್ದಂಗೆ ನಮ್ಮ ಜನ ಕೂಡ ಬದಲಾಗಬೇಕಾಗುತ್ತೆ. ಯಾವಾಗ ಜಾತಿಯ ಆಧಾರದಲ್ಲಿ ನಾವು ಮತವನ್ನ ಹಾಕ್ತಾ ಹೋಗ್ತೀವಿ, ಆವಾಗ ಪ್ರಾದೇಶಿಕ ಪಕ್ಷ ಹಿಂದೆ ಉಳಿತಾ ಹೋಗುತ್ತೆ. ಜನರಿಗೆ ಈ ಪ್ರಾದೇಶಿಕ ಪಕ್ಷ ಬೇಕಾ ಬೇಡವಾ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಆನ್ಲೈನ್ಸ್ ಓಪನ್. ಇಡೀ ದಿನ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ನಿಮ್ಮ ಅಭಿಪ್ರಾಯವನ್ನು ನೀವು ಇಡೀ ದಿನ ತಿಳಿಸ್ಬೋದು. ಮುಂದಿನ ಸ್ಟೋರಿಯತ್ತ ಗಮನ ಹರಿಸೋಣ. ಮುಂದಿನ ಸ್ಟೋರಿಯೇ ಇವತ್ತು ಜನರಿಗೆ ಬೇಸರ ಮೂಡಿಸುವಂತಹ ಸ್ಟೋರಿ. ಏನ್ರಿ ಅದು ಕತೆ? ಇದ್ದಕ್ಕಿದ್ದಂಗೆ ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆ ಶಾಕ್. ತೈಲ ಬೆಲೆ ಏರಿಸಿ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ.
ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿ ಏರಿಸಿದ ಕೇಂದ್ರ ಸರ್ಕಾರ. ಲೀಟರ್ ಪೆಟ್ರೋಲ್ ದರ 105 ರೂಪಾಯಿ 21 ಪೈಸೆ. ಲೀಟರ್ ಡೀಸೆಲ್ ದರ 93 ರೂಪಾಯಿ 10 ಪೈಸೆ. ನೋಡಿ ಎಂಥ ಒಂದು ಇದು ಜನ ಹಿಂಗೆ ಇಲ್ಲಿ ಜನಜಾತ್ರೆ ಹೆಂಗಾಗುತ್ತೆ ಅಂದ್ರೆ, ಈಗ ರಾಜ್ಯ ಸರ್ಕಾರ ಮಾಡಿಬಿಟ್ರು, ಕೇಂದ್ರ ಸರ್ಕಾರ ಮಾಡಿದ್ರೆ ನೋಡ್ರಿ ಬೆಲೆ ಏರಿಸ್ಬಿಟ್ರು ಅಂತ ಇವ್ರು ಅವ್ರು ಏರಿಸಿದ್ರೆ ಅವ್ರ ವಿರುದ್ಧ ಮಾತಾಡೋದು, ಇವ್ರು ಏರಿಸಿದ್ರೆ ಇವ್ರು ಮತ್ತೆ ಮೌನ ಅವ್ರ ವಿರುದ್ಧ ಮಾತಾಡೋದು. ಸೊ ಒಟ್ಟಲ್ಲಿ ನರೇಂದ್ರ ಮೋದಿ ಅವರು ಹೇಳದಂತೆ ಚಿನ್ನ ಕೊಡಬೇಡಿ, ಪೆಟ್ರೋಲ್ ಡೀಸೆಲ್ ದರವನ್ನು ಅಂದರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸ್ವಲ್ಪ ಕಡಿಮೆ ಬಳಸಿ, ಮೆಟ್ರೋ ಬಳಸಿ, ಸೈಕಲ್ ಬಳಸಿ ಅಂದ್ಕೊಂಡು ಈಗ ಅದು ಯಾಕೆ ಅಂತ ಗೊತ್ತಾಗ್ತಾ ಇದೆ ಪರಿಸ್ಥಿತಿ. ಇರ್ತಾ ಇದ್ರೆ ನಾವು ಇಲ್ಲಿಂದ ಹಾಕೋದು, ಇಲ್ಲಿ ಕೈಯಿಂದ ಹಾಕ್ಬೇಕು, ನಾವು ಕಷ್ಟಪಟ್ಟು ಹಾಕ್ತಾ ಇದ್ದೀವಿ. ತುಂಬ ಕಷ್ಟ ಇದೆ ನಮಗೂ. ಹಾಂ, 250 ಹಾಕಿದ್ರೆ ಒಂದು 3 ದಿವಸ ಓಡುತ್ತೆ, ಮತ್ತೆ 250 ಹಾಕ್ಬೇಕು. ವಾರಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 2000 ರೂಪಾಯಿ ಆಯ್ತದೆ ನಮಗೆ. ನಾವು ಸಂಪಾದನೆ ಮಾಡಿದ್ರೆ 25,000 ಅಂದ್ರೆ 3,000 ಹೋಯ್ತು. ಇದಕ್ಕೆ ಹೆಂಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ನಾವು? ತುಂಬ ಕಷ್ಟ ಇದೆ ನಮಗೆ. ಇದು ಆ್ಯಕ್ಚುಲಿ ಜಾಸ್ತಿ ಮಾಡಬಾರ್ದಿತ್ತು. ಜಾಸ್ತಿ ಮಾಡಿರೋದಕ್ಕೆ ಎಲ್ರಿಗೂ ತೊಂದರೆನೇ. ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ತೊಂದರೆ. ಏನಂದರೆ ಎಲ್ಲ ಉಳಿತಾಯ ಮಾಡೋಕ್ಕಂತ ಏನೇನೋ ಸೇವಿಂಗ್ಸ್ ನೋಡ್ತೀವಿ, ಆದರೆ ಇದೆಲ್ಲೇ ಜಾಸ್ತಿ ಹೊಟ್ಟೋದ್ರೆ ಏನು ಉಳಿತಾಯ ಆಗಲ್ಲ. ಇದು ಬೇರೆ ಏನು ಗೊತ್ತಾ, ಇನ್ಕಮ್ ಸೋರ್ಸು ಕಡಿಮೆ ಆಗಿಬಿಟ್ಟಿದೆ. ಮುಂಚೆ ಥರ ಸ್ಯಾಲ್ರೀಸು ಈಗ ಜಾಸ್ತಿ ಇಲ್ಲ. ಸ್ಯಾಲ್ರಿ ಎಷ್ಟಿದೆ ಅದಕ್ಕೆ ಇದು ನಮಗೆ ಹೊಡೆತ ಜಾಸ್ತಿ ಬೀಳ್ತದೆ. ಅವಶ್ಯಕತೆ ಇದೆ, ಏರಿಕೆ ಆಗುತ್ತಪ್ಪ. ಇವಾಗ ಸಪ್ಲೈ ಕಡಿಮೆ ಇದೆ, ಎಲ್ಲ ಯುದ್ಧದಿಂದ ಎಲ್ಲ ಸಪ್ಲೈ ಕಡಿಮೆ ಇದೆ, ಏರಿಕೆ ಆಗುತ್ತೆ. 2 ತಿಂಗಳು ಅವರು ಲಾಸ್ ಅನುಭವಿಸಿದ್ದಾರೆ. ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೋಗುತ್ತೆ. ನಮ್ಮ ಕಡೆಯಿಂದ ಹಣ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಬಟ್ ಅದು ಅನಿವಾರ್ಯ. ಏನು ಮಾಡೋದು, ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಇವಾಗ ಹೋಗ್ತೀವಿ, ಎಲ್ಲ ಓಡಾಡ್ತೀವಿ. ಏನು ಮಾಡೋಕ್ಕಾಗುತ್ತೆ ಸರ್, ತೊಂದರೆ ಇದ್ದರೆ. ಡೀಸೆಲ್ ಇಲ್ಲಾಂದ್ರೆ ಗಾಡಿ ಓಡಲ್ಲ. ನಮಗೆ ಇಲ್ಲಿ ಲೋಕಲ್ ನಾವು ಅಷ್ಟೇ ಡೈಲಿ 20 ಲೀಟ್ರ್ ಬೇಕು. 20 ಲೀಟ್ರು 80 ರೂಪಾಯಿ ಇತ್ತು. ಏನು ಹೇಳಂಗಿಲ್ಲ, ಏನು ಮಾಡೋಕ್ಕಾಗುತ್ತೆ ಸರ್, ತೊಂದರೆ ಇದ್ದರೆ. ತೈಲ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬಳಿಕ ಈಗ ಆಟೋ ಗ್ಯಾಸ್ ದರವೂ ಕೂಡ ಏರಿಕೆ ಆಗಿದೆ. ಆಟೋ ಗ್ಯಾಸ್ ದರ ಕೆಜಿಗೆ 2 ರೂಪಾಯಿ ಜಾಸ್ತಿ ಆಗಿದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಮಂದಿ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಕಳೆದ ಅನೇಕ ದಿನಗಳಿಂದ ಇದೇ ರೀತಿ ಆಗಿತ್ತು. ಅದರಲ್ಲೂ ಕೂಡ ಬೇಕಾಬಿಟ್ಟಿ ದರವನ್ನು ಚಾರ್ಜ್ ಮಾಡ್ತಾ ಇದ್ರು. ಈಗ ಮತ್ತೆ ಅದ್ರ ಮೇಲೆ ಗಾಯದ ಮೇಲೆ ಬರೆ 2 ರೂಪಾಯಿ ಮತ್ತೆ ಜಾಸ್ತಿ. CNGಗೆ ಪ್ರತಿ ಕೆಜಿಗೆ 79 ರೂಪಾಯಿ 9 ಪೈಸೆ. ಈಗ 77 ರೂಪಾಯಿ ಇತ್ತು, ಈಗ 79 ರೂಪಾಯಿ. ಇವತ್ತಿನ ಗ್ಯಾಸ್ ದರ 79 ರೂಪಾಯಿ 09 ಪೈಸೆ. ಮೋದಿ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ, ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡಬೇಕು, 140 crore ಪೀಪಲ್ನು ನೋಡಬೇಕು. ಸೊ ಓನ್ಲಿ ಅಫಿಷಿಯಲ್, ಓನ್ಲಿ ಟೂರ್ ಪೀಪಲ್ ನೋಡೋಕ್ಕಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಆಗಿದೆ ಸೊಸೈಟಿ, ಬಟ್ ಮೋದಿ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ, ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡಬೇಕು, 140 crore ಪೀಪಲ್ನು ನೋಡಬೇಕು. ಸೊ ಇದು ಮಧ್ಯಮ ವರ್ಗದ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ಲದರಲ್ಲೂ ಬೆಲೆ ಏರಿಕೆ ಆಗ್ತಾಯಿದೆ. ಪೆಟ್ರೋಲು ಡೀಸೆಲು ಅಂತಲ್ಲ, ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾಯಿದೆ, ಸ್ಯಾಲ್ರೀಸ್ ಅಂತೂ ಜಾಸ್ತಿ ಆಗ್ತಾಯಿಲ್ಲ ಎಲ್ಲೂ ನಮಗೆ. ಪ್ರಧಾನಿ ಮೋದಿ ಕರೆ ಕೊಟ್ಟ ಬೆನ್ನಲ್ಲೇ ಈಗ ತೈಲ ಬೆಲೆ ಏರಿಕೆ ಆಗಿದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆಟೋ ಗ್ಯಾಸ್ ಬೆಲೆಯೂ ಕೂಡ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಈಗ ಕಾಸ್ಟ್ಲಿ, ಮಿತವಾಗಿ ಬಳಸಿ ಅಂತ ಹೇಳಿದ್ರು. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು, ಮತ್ತೊಂದು ಕಡೆಯಲ್ಲಿ ಆಟೋ ಗ್ಯಾಸ್ ಏರಿಕೆ ಆಗ್ತಾ ಇದೆ. ಅಲ್ಲಿ 3 ರೂಪಾಯಿ 2 ರೂಪಾಯಿ ಎಲ್ಲಿ ನೋಡಿದ್ರು ಹಾಗಾದ್ರೆ ಕಾಸ್ಟ್ಲಿ ದುನಿಯಾ. ಜನ ಏನು ಹೇಳ್ತಿದ್ದಾರೆ, ಡೀಟೇಲ್ಸ್ ಏನಿದೆ?
ಬಂಕ್ಗಳಲ್ಲಿ ಇದೀಗ ವರ್ಷಗಳ ಬಳಿಕ ಇದೀಗ ದರ ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ದರ ₹3 ಏರಿಕೆ ಆಗಿದ್ದರೆ ಮೇ 1ರಂದು ಆಟೋ CNG ದರ ₹2 ಏರಿಕೆ ಆಗಿತ್ತು. ಈ ಆಟೋ CNG ದರ ಏನಿದೆ ಪ್ರತಿ ತಿಂಗಳ 1ನೇ ತಾರೀಕು ಏರಿಕೆ ಆದರೆ ಅದು ಇಡೀ ತಿಂಗಳು ಅದೇ ದರ ಇರುತ್ತೆ. ಅದು ಉದಾಹರಣೆಗೆ ಮೇ 1ರಂದು ಯಾವ ದರ ಇರುತ್ತೋ ಅದೇ ದರವನ್ನು ಇಡೀ ತಿಂಗಳು ಕ್ಯಾರಿ ಮಾಡಲಾಗುತ್ತೆ. ಬಟ್ ಇಲ್ಲಿ ಪೆಟ್ರೋಲ್ ಡೀಸೆಲ್ ದರ ನೋಡ್ತಾ ಹೋದ ಸಂದರ್ಭದಲ್ಲಿ ವರ್ಷಗಳ ಬಳಿಕ ಇದೀಗ ಸರಿಸುಮಾರು ₹3 ಏರಿಕೆಯಾಗಿದೆ. ಈ ಹಿಂದೆ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ₹2 ಕಡಿತ ಆಗಿತ್ತು. ಆದರೆ 2 ವರ್ಷದ ಹಿಂದೆ ಏರಿಕೆ ಆಗಿತ್ತು. ಇದೀಗ ಪರಿಷ್ಕೃತ ದರ ವರ್ಷಗಳ ಬಳಿಕ ಇವತ್ತು ಏರಿಕೆ ಆಗಿದೆ. ಅದು ಇವತ್ತಿಂದಲೇ ಜಾರಿ ಆಗ್ತಾ ಇದೆ. ಇಲ್ಲಿ ವಾಹನ ಸವಾರ ವರ್ಷನ್ ಏನಂದ್ರೆ ಬಹುತೇಕ ವಾಹನ ಸವಾರರು ಇದೀಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದು ಬಡ ಮಧ್ಯಮ ವರ್ಗದ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಯುದ್ಧದ ಸಂದರ್ಭದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗಿರುವುದರಿಂದ ಈ ಒಂದು ದರ ಏರಿಕೆ ಅನಿವಾರ್ಯ ಅನ್ನೋ ಅರ್ಥದಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಈ ಸದ್ಯಕ್ಕೆ ನಾನು ಇಲ್ಲಿರುವಂತಹ ಚಾಲಕರನ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಇದು ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ನೋಡೋಣ. ಸ್ವಲ್ಪ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ದರ ಏನಿದೆ ಇದು ಪೆಟ್ರೋಲ್ ದರ 106 ಗಡಿ ದಾಟಿದ್ರೆ ಡೀಸೆಲ್ ದರ ಏನಿದೆ ₹94 ಆಗ್ತಾ ಇದೆ. ಪೆಟ್ರೋಲ್ ದರ ಸದ್ಯಕ್ಕೆ ಈ ಒಂದು ಬಂಕ್ನಲ್ಲಿ, ಇದು ಇಂಡಿಯನ್ ಆಯಿಲ್ ಬಂಕ್, ಇಲ್ಲಿ ₹106.21 ಇದೆ. ಇನ್ನು ಡೀಸೆಲ್ ದರ ₹94 ಇದೆ. ಇಲ್ಲಿ ಏಕದಮ್ ಈ ರೀತಿ ಏರಿಕೆ ಆಗಿರುವುದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಬಹುದು ಅನ್ನೋದು ಕೂಡ ಬಹುತೇಕ ವಾಹನ ಸವಾರರಿಗೆ ಒಂದು ಗೊತ್ತಿತ್ತು. ಯಾಕಂದ್ರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಅನ್ನು ಮಿತವಾಗಿ ಬಳಕೆ ಮಾಡಿ ಅಂತ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಚರ್ಚೆ ಶುರುವಾಗಿತ್ತು. ಶೀಘ್ರದಲ್ಲೇ ಈ ರೀತಿ ಏರಿಕೆ ಆಗಬಹುದು ಕೂಡ ಅಂದ್ಕೊಂಡಿದ್ರು. ಬಟ್ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಒಂದು ಅಂದಾಜು ಇರಲಿಲ್ಲ, ಬಹುತೇಕರಿಗೆ ಅಂದಾಜು ಇರಲಿಲ್ಲ. ಇದೀಗ ಸರ್ಕಾರಿ ಸಾಮ್ಯದ ಬಂಕ್ಗಳಲ್ಲಿ ₹3 ಏರಿಕೆ ಆಗಿದೆ. ಇನ್ನು ಆಟೋ LPG ಅಂದ್ರೆ CNG ವಿಚಾರಕ್ಕೆ ಬರುವುದಾದ್ರೆ ಅಲ್ಲಿ ₹2 ಏರಿಕೆ ಆಗಿರೋದು ಅವ್ರಿಗೆ ದೊಡ್ಡ ಹೊರೆ ಆಗುತ್ತೆ. ಯಾಕಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ CNG ದರ ₹88 ಇತ್ತು, ಇವತ್ತು ₹93 ಇದೆ. ಅದೇ ಯುದ್ಧಕ್ಕೆ ಮುಂಚಿತವಾಗಿ LPG ದರ ₹56 ಇತ್ತು, ಇವತ್ತು ₹105 ಗಡಿ ದಾಟ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ, LPG ಆಟೋ ಚಾಲಕರಿಗೆ ಸರಿಸುಮಾರು ₹30ರಿಂದ ₹40 ಏರಿಕೆ ಆಗಿರೋದು ಅವರ ನಿತ್ಯದ ಬದುಕಿನ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಏನಿದೆ ಅದು ಒಂದು ಚೈನ್ ಲಿಂಕ್ ಆಗಿರೋದ್ರಿಂದ ಇಡೀ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಅಕ್ಕಿ ಸಾಗಾಟ ಆಗಿರಬಹುದು, ಇತರ ಸಾಗಾಟಕ್ಕೂ ಕೂಡ ಅದರ ಎಫೆಕ್ಟ್ ಆಗೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಅಕ್ಕಿ ಆಗಿರಬಹುದು, ಇತರ ವಸ್ತುಗಳ ದರ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಅಶ್ವಿನಿ, ರೈಟ್. ಸತಾರ್, ಥ್ಯಾಂಕ್ ಯು. ತೈಲ ಬೆಲೆ ಏರಿಕೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ. ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಕೇಂದ್ರ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಬೆಂಗಳೂರಿನಲ್ಲಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡೋಣ ಬನ್ನಿ. ಸರ್ಕಾರ ನೋಡಿ, ಅವರು ಟ್ಯಾಕ್ಸಸ್ ರಿಡ್ಯೂಸ್ ಮಾಡ್ಬೋದಾಗಿತ್ತು, ಆದರೆ ಜನರ ಮೇಲೆ ಹೊರೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರು ಸರಿಯಾಗಿ ನಿಭಾಯಿಸಕ್ಕಾಗದೇ ಇರೋದ್ರಿಂದ ದೇಶದ ಜನರು ಇವತ್ತು ಈ ಪರಿಸ್ಥಿತಿ ಬಂದಿದೆ. ಸರ್, ಇನ್ನು ಗ್ಯಾಸ್ ಬೆಲೆ ಕೂಡ ಗ್ಯಾಸ್ ಬೆಲೆ ಆಲ್ರೆಡಿ ಜಾಸ್ತಿ ಆಗಿ ಹೋಟೆಲ್ಗಳಲ್ಲಿ ಬೆಲೆನ ಮತ್ತೆ ಈಗ ನೋಡಿ, ಈ ಸರ್ಕಾರಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ. ಅವರು ಕೇವಲ ಏನಂದರೆ ಎಲ್ಲ ಚೆನ್ನಾಗಿದೆ ಅಂಥೇಳಿ ಒಂದು ಪಿಕ್ಚರ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಅದರ ನಿಜವಾಗಿರ್ತಕ್ಕಂಥ ಸ್ಥಿತಿ ಅದು ಇಲ್ಲ. ಇದು ದೇಶ ಆರ್ಥಿಕ ಸಂಕಟದಲ್ಲಿದೆ. ಇದು ನಮ್ಮ ಕೇಂದ್ರ ಸರ್ಕಾರದ ತಪ್ಪು ಆರ್ಥಿಕ ನೀತಿಯಿಂದ ಇದೆ. ಅದೇ ಈಗ ಇದು ಕೇಂದ್ರ ಇದಾಗಿತ್ತು ಇವತ್ತಿನ ಮುಂಜಾನೆ ಮುನ್ನೋಟ. ನಾಳೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಜನರ ಧ್ವನಿಯಾಗಿ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.